ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು? ಅಲ್ಲ ಒಂದ್ ನಿಮಿಷ, ಇದು ಎಲ್ಲ ದೊಡ್ಡ ಸಮಸ್ಯೆ. ರೈತರು ಸಾಯ್ತಾರೆ, ಇಲ್ಲಿ ಬರೀ ರಾಜಕೀಯ ತಕ್ಷಣ ಈಗ ಸಮಸ್ಯೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ. ಕೇಂದ್ರ ಸರ್ಕಾರಕ್ಕೆ ಮುಂದುವರಿಸಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ರಾಜ್ಯ ಸರ್ಕಾರ ರಾಜಕೀಯನೇ ಮಾತಾಡೋದು. ನೀವ್ಯಾಕೆ ಮಾತಾಡಿದ್ರೆ? ರಾಜಕೀಯ ರೂಪಾಯಿಗೆ ಡಿ.ಕೆ. ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ರೈತರ ಸಮಸ್ಯೆ ಬಗೆಹರಿಸೋಣಪ್ಪ. ರೈತರ ಸಮಸ್ಯೆ ರಾಜಕೀಯ ಮಾತಾಡ್ಬೇಡ್ರಿ, ರೈತರ ಸಮಸ್ಯೆ ಮಾತಾಡಿ. ಈಗ ನೋಡಿ ಅಧ್ಯಕ್ಷ, ಸಮಸ್ಯೆ ಮಾತಾಡ್ರಿ. ಗೌಡ್ರ ಸರ್ಕಾರ ನಿರ್ಣಯ ಮಾಡಾತು. ಸರ್ಕಾರ ನಿರ್ಣಯ ಮಾಡಾತು. ಕೇಂದ್ರ ಸರ್ಕಾರ 12,000 ನಿರ್ಧಾರ ಮಾಡಾಯ್ತು. ಇಲ್ಲಿ ಯಾವ ರಾಜಕೀಯನೂ ಬೆರೆಸಕ್ ಬರಲ್ಲ. ಅಲ್ಲಿ ಶಿವಕುಮಾರ್ ಹೆಸರವರನ್ನ ಡಿ.ಕೆ. ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಅವರು ಆ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಅಟ್ಲೀಸ್ಟ್ ಈ ಸರ್ಕಾರ 1,500,000 ರೂಪಾಯಿ ಗೊತ್ತಿದೆ. 1,500,000 ರೂಪಾಯಿ ಕೊಡ್ತ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ 1,500,000 ಸಹಾಯಧನ ಕೊಡ್ತಾ ಇದೆ. 6,000 ರೂಪಾಯಿ ಪರವಾಗಿಲ್ಲ. ಆದ್ರೆ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು. ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ರಾಜ್ಯ ಸರ್ಕಾರ 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತಾರೆ? ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಆದ್ರೆ 1 ನಿಮಿಷ ನೋಡಿ. ಇದೇ ಅಧ್ಯಕ್ಷರೇ, ಆಯ್ತು ಮತ್ತೆ ನೀವು ಮಾತಾಡಿ ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಬೆಲೆ, ಇವತ್ತಿನ ಕೊಬ್ಬರಿ ಬೆಲೆ 10,000 ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500,000 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ